ನಮಸ್ಕಾರ ಸ್ನೇಹಿತರೆ. ಇಂದು ನಮ್ಮ ಪ್ರದಕ್ಷಿಣಾ ಚಾನೆಲ್ನಲ್ಲಿ ಜಪಾನ್ನ 2 ಪವಿತ್ರ ಕ್ಷೇತ್ರಗಳ ದರ್ಶನವನ್ನು ಮಾಡೋಣ. ಅದಕ್ಕೂ ಮೊದಲು ನೀವು ಪ್ರದಕ್ಷಿಣಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಈಗ ನಾವು ಹೋಗುತ್ತಿರುವ ದೇವಸ್ಥಾನದ ಹೆಸರು ಸೆನ್ಸೋಜಿ ಟೆಂಪಲ್ ಅಂತ. ಈ ದೇವಸ್ಥಾನದ ಇತಿಹಾಸ ಕ್ರಿಸ್ತಶಕ 628ರಲ್ಲಿ ಪ್ರಾರಂಭವಾಯಿತು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ನದಿ ಟೋಕಿಯೋ ನಗರದಲ್ಲಿ ಹರಿಯುತ್ತಿರುವ ಸುಮಿಧಾ ನದಿ ಅಂತ. ಈ ನದಿಯಲ್ಲಿ ಇಬ್ಬರು ಸಹೋದರರು ಮೀನು ಹಿಡಿತಾ ಇದ್ರು. ಅವರ ಮೀನಿನ ಬಲೆಗೆ ಒಂದು ಚಿಕ್ಕ ಪ್ರತಿಮೆ ಸಿಕ್ತು. ಅದು ಕಣ್ಣನ್ ದೇವಿಯ ಪ್ರತಿಮೆಯಾಗಿತ್ತು. ಬುದ್ಧಿಸಂನಲ್ಲಿ ಕಣ್ಣನ್ ದೇವಿಯನ್ನ ಕರುಣೆ ಮತ್ತು ದಯೆಯ ಪ್ರತೀಕವಾಗಿ ಪೂಜಿಸ್ತಾರೆ. ಆ ಸಹೋದರರು ಈ ಪ್ರತಿಮೆಯನ್ನು ಮತ್ತೆ ನದಿಗೆ ಬಿಡಲು ಪ್ರಯತ್ನಿಸ್ತಾರೆ. ಆದರೆ ಆಶ್ಚರ್ಯ ಅಂದರೆ ಪ್ರತಿ ಬಾರಿ ಅದೇ ಪ್ರತಿಮೆ ಅವರ ಬಳಿಗೆ ಮರಳಿ ಬರ್ತಾ ಇತ್ತು. ಇದನ್ನ ದೈವಿಕ ಸಂಕೇತ ಎಂದು ಭಾವಿಸಿದ ಅವರು ಗ್ರಾಮಸ್ಥರ ಜೊತೆ ಸೇರಿ ಆ ಪ್ರತಿಮೆಗೆ ಪೂಜೆ ಆರಂಭಿಸ್ತಾರೆ. ನಂತರ ಗ್ರಾಮದ ಮುಖ್ಯಸ್ಥರಾದ ಹಜಿನೋ ನಕಾಟೊಮೊ ಎನ್ನುವವರು ತಮ್ಮ ಮನೆಯನ್ನೇ ಸಣ್ಣ ದೇವಸ್ಥಾನವಾಗಿ ಪರಿವರ್ತಿಸಿ ಪೂಜೆ ಸಲ್ಲಿಸಲು ಆರಂಭಿಸ್ತಾರೆ. ಈ ಸಣ್ಣ ದೇವಸ್ಥಾನವೇ ಮುಂದೆ ಬೆಳೆಯುತ್ತಾ ಇಂದು ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುವ ಸೆನ್ಸೋಜಿ ಟೆಂಪಲ್ ಆಗಿ ರೂಪುಗೊಂಡಿತು. ಶತಮಾನಗಳ ಕಾಲ ಸಮುರೈ ಯೋಧರು, ರಾಜರು, ವ್ಯಾಪಾರಿಗಳು ಹಾಗೂ ಸಾಮಾನ್ಯ ವರ್ಗದ ಜನರು ಇಲ್ಲಿ ಬಂದು ಆಶೀರ್ವಾದ ಪಡೆದಿದ್ದಾರೆ. ಆದರೆ ಈ ದೇವಸ್ಥಾನದ ಪಯಣ ತುಂಬ ಕಷ್ಟವಾಗಿತ್ತು. 2ನೇ ವರ್ಲ್ಡ್ ವಾರ್ ಟೈಮಲ್ಲಿ ಈ ಟೋಕಿಯೋ ಸಿಟಿ ಭಾರೀ ಪ್ರಮಾಣದ ನಾಶ ಕಂಡಿತು. ಜೊತೆಗೆ ಈ ದೇವಸ್ಥಾನ ಕೂಡ. ಇಂದು ಈ ದೇವಸ್ಥಾನ ಕೇವಲ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಅಲ್ಲ, ಇದು ಜಪಾನ್ ಜನರ ನಂಬಿಕೆ, ಸಹನೆ ಮತ್ತು ಪುನರ್ಜನ್ಮದ ಸಂಕೇತ. ಕಾಲ ಬದಲಾಗ್ಬೋದು, ನಗರಗಳು ಕೂಡ ಬದಲಾಗ್ಬೋದು, ಜನರ ಜೀವನ ಬದಲಾಗ್ಬೋದು, ಆದರೆ ನಂಬಿಕೆ ಮತ್ತು ಭಕ್ತಿ ಎಂದಿಗೂ ಬದಲಾಗುವುದಿಲ್ಲ. ಅದಕ್ಕಾಗಿಯೇ 1400 ವರ್ಷಗಳ ನಂತರವೂ ಈ ಸೆನ್ಸೋಜಿ ದೇವಸ್ಥಾನ ಇದೆಯಲ್ಲ, ಇದು ಲಕ್ಷಾಂತರ ಜನರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಉಳಿಸ್ಕೊಂಡಿದೆ. ಈಗ ನಾವು ಈ ಜಪಾನ್ನ ಟೋಕಿಯೋ ನಗರಕ್ಕೆ ವಿದಾಯ ಹೇಳಿ ಇಲ್ಲಿಂದ 2 ಗಂಟೆಯ ಪ್ರಯಾಣ ಮುಗಿಸಿ ಕ್ಯೋಟೋ ಎಂಬ ನಗರಕ್ಕೆ
ಹೋಗೋಣ. ಇಲ್ಲಿನ ಅತ್ಯಂತ ಪ್ರಸಿದ್ಧ ಹಾಗೂ ವಿಶ್ವದಾದ್ಯಂತ ಗುರುತಿಸಿಕೊಂಡಿರುವ ಅದ್ಭುತ ಆಧ್ಯಾತ್ಮಿಕ ಕ್ಷೇತ್ರ, ಅದುವೇ ಫುಶಿಮಿ ಇನಾರಿ ಎಂಬ 1300 ವರ್ಷಗಳ ಇತಿಹಾಸ ಇರುವ ಈ ಪವಿತ್ರ ಕ್ಷೇತ್ರದ ದರ್ಶನ ಈಗ ಮಾಡೋಣ. ಜಪಾನು ಒಂದು ಕೃಷಿ ಪ್ರಧಾನ ದೇಶ. ಜನರ ಜೀವನ, ಆಹಾರ, ಆರ್ಥಿಕತೆ ಎಲ್ಲವೂ ಕೃಷಿಯ ಮೇಲೇನೆ ಅವಲಂಬಿತ ಆಗಿದೆ. ಈ ದೇವಸ್ಥಾನವನ್ನು ಇನಾರಿ ಒಕಾಮಿ ಎಂಬ ದೇವತೆಗೆ ಸಮರ್ಪಿಸಲಾಗಿದೆ. ಜಪಾನ್ನ ಸಂಪ್ರದಾಯದಲ್ಲಿ ಇನಾರಿ ದೇವರನ್ನು ಅಕ್ಕಿ, ಕೃಷಿ, ಸಮೃದ್ಧಿ, ವ್ಯಾಪಾರ ಮತ್ತು ಯಶಸ್ಸಿನ ಅಧಿದೇವತೆಯಾಗಿ ಪೂಜಿಸ್ತಾರೆ. ಪ್ರಪಂಚದ ಎಲ್ಲ ರೈತರಿಗೆ ಒಳ್ಳೆಯ ಬೆಳೆ ಅಂದರೆ ಸಂತೋಷದ ಜೀವನ. ಬೆಳೆ ವಿಫಲವಾದರೆ ಇಡೀ ಕುಟುಂಬಕ್ಕೆ ಸಂಕಷ್ಟ. ಆದ್ದರಿಂದ ಜಪಾನ್ನ ಜನ ಇನಾರಿ ದೇವರ ಆಶೀರ್ವಾದಕ್ಕಾಗಿ ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡ್ತಾರೆ. ಕೇವಲ ರೈತರು ಮಾತ್ರ ಅಲ್ಲ, ವ್ಯಾಪಾರಿಗಳು, ಕಾರ್ಮಿಕರು ಮತ್ತು ಬಿಸ್ನೆಸ್ ಮೆನ್ಗಳು ಎಲ್ಲರೂ ಸಹ ತಮ್ಮ ಯಶಸ್ಸಿಗಾಗಿ ಇಲ್ಲಿ ಬಂದು ಪ್ರಾರ್ಥನೆ ಸಲ್ಲಿಸಲು ಆರಂಭಿಸ್ತಾರೆ. ಇಲ್ಲಿನ ಅತ್ಯಂತ ವಿಶೇಷವಾದ ಅಂಶವೇ ಈ ಟೋರಿ ಗೇಟ್ಸ್. ಇಂದು ನಾವು ಕಾಣುವ ಸಾವಿರಾರು ಗೇಟ್ಸ್ ಒಂದೇ ಸಮಯದಲ್ಲಿ ನಿರ್ಮಾಣ ಆಗಿಲ್ಲ. ಜನರ ಪ್ರಾರ್ಥನೆ ನೆರವೇರಿದ ನಂತರ ಕೃತಜ್ಞತೆಯ ಸಂಕೇತವಾಗಿ ಒಂದು ಟೋರಿ ಗೇಟನ್ನು ದಾನ ಮಾಡ್ತಾ ಇದ್ರು. ಹೀಗೆ 1 ಗೇಟು 10 ಗೇಟ್ ಆಯಿತು, 10 ಗೇಟು 100 ಗೇಟ್ ಆಯಿತು. ಇಂದು ಸುಮಾರು 10,000ಕ್ಕೂ ಹೆಚ್ಚು ಟೋರಿ ಗೇಟ್ಸ್ ಈ ಪರ್ವತದ ದಾರಿಯನ್ನು ಅಲಂಕರಿಸ್ತಾ ಇದೆ. ಪ್ರತಿ ಗೇಟಿನ ಹಿಂದೆ ಒಂದು ಕಥೆ ಇದೆ. ಒಂದು ಕುಟುಂಬದ ಕನಸು, ಒಬ್ಬ ವ್ಯಾಪಾರಿಯ ಯಶಸ್ಸು, ಒಬ್ಬ ಭಕ್ತನ ಪ್ರಾರ್ಥನೆ. ಇಲ್ಲಿನ ಇನ್ನೊಂದು ವಿಶೇಷತೆ ಅಂದರೆ ಫಾಕ್ಸ್ ಸ್ಟ್ಯಾಚ್ಯೂಸ್, ಅಂದರೆ ನರಿಯ ಪ್ರತಿಮೆ. ಜಪಾನ್ ಸಂಪ್ರದಾಯದಲ್ಲಿ ನರಿಯನ್ನ ಇನಾರಿ ದೇವತೆಯ ಸಂದೇಶವಾಹಕ ಎಂದು ಪರಿಗಣಿಸ್ತಾ ಇದ್ದಾರೆ. ಸುಮಾರು 4 ಕಿಲೋಮೀಟರ್ ಉದ್ದದ ಈ ಯಾತ್ರೆ ನಿಜವಾಗ್ಲೂ ಮನಸ್ಸಿಗೆ ತುಂಬ ಸಮಾಧಾನ ನೀಡುತ್ತೆ. ಕೆಳಗಿನಿಂದ ಮೇಲಕ್ಕೆ ಹೋದಂತೆ ಜನರ ಗದ್ದಲ ತುಂಬ ಕಡಿಮೆ ಆಗ್ತದೆ, ನಿಶ್ಶಬ್ದತೆ ಹೆಚ್ಚಾಗ್ತದೆ. ಆ ಕ್ಷಣದಲ್ಲಿ ಯಾತ್ರೆಯ ನಿಜವಾದ ಅರ್ಥ ಅರಿವಾಗ್ತದೆ. ಒಟ್ಟಾರೆ ಹೇಳೋದಾದರೆ ಈ ಫುಶಿಮಿ ಇನಾರಿ ಟೆಂಪಲ್ ಇದೆಯಲ್ಲ, ಇದು ನಮಗೆ ಒಂದು ಸುಂದರ ಸಂದೇಶ ನೀಡ್ತಾ ಇದೆ. ಏನಂದರೆ
ನಮ್ಮ ಲೈಫಲ್ಲೂ ಸಾವಿರಾರು ಗೇಟ್ಸ್ಗಳಂತೆ ಸಾವಿರಾರು ಸವಾಲುಗಳು ಎದುರಾಗ್ತದೆ. ಆದರೆ ಒಂದು ಹೆಜ್ಜೆ ಒಂದೇ ಸಮಯದಲ್ಲಿ ಇಡುತ್ತಾ ಮುಂದೆ ಸಾಗಿದರೆ ಯಾವುದೇ ಗುರಿ ತಲುಪುವುದು ಅಸಾಧ್ಯದ ಮಾತಲ್ಲ. ಅದಕ್ಕಾಗಿಯೇ ಈ ಕ್ಷೇತ್ರ ಇಂದಿಗೂ ಕೋಟ್ಯಂತರ ಜನರ ನಂಬಿಕೆಯ ಕ್ಷೇತ್ರವಾಗಿದೆ. ಈ ಪವಿತ್ರ ಕ್ಷೇತ್ರಗಳ ದರ್ಶನ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಪವಿತ್ರ ಕ್ಷೇತ್ರ ದರ್ಶನದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.